ಭಾರಿ ಸಿಂಪಲ್ ಆದ ರೆಸಿಪಿ ನೋಡಿ. 5ರಿಂದ 10 ನಿಮಿಷದೊಳಗೆ ಮಾಡಿ ಮುಗಿಸ್ಬೋದು ನೋಡಿ. ನಿಮಗೆ ಅಪ್ಪೆ ಹುಳಿಯನ್ನು ನೋಡುವಾಗ ಏನು ತುಂಬ ಸಿಂಪಲ್ ಆಗಿದೆ ಅಂತ ಹೇಳಿ ಅನ್ಕೋಬಹುದು ನೀವು, ಆದರೆ ರುಚಿಯಲ್ಲಂತೂ ಭಾರಿ ಸೂಪರ್ ಆಗಿರ್ತದೆ ಆಯ್ತಾ ಫ್ರೆಂಡ್ಸ್. ಈ ಚಳಿಗಾಲಕ್ಕೆ ಒಂದು ಸಿಂಪಲ್ ಆದ ಸೂಪರ್ ಆದ ಅಪ್ಪೆ ಹುಳಿ ಮಾಡಿದರೆ ಹೇಗೆ? ನಾನಿವತ್ತು ನಿಮಗೆ ನಿಂಬೆಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಅಪ್ಪೆ ಹುಳಿಯನ್ನು ಮಾಡಿ ತೋರಿಸ್ತೇನೆ. ಬೇರೆ ಬೇರೆ ಥರದಲ್ಲಿ ಮಾಡ್ಬೋದು, ನಾನು ಮಾತ್ರ ಮಾಡ್ತಿರೋದು ಲಿಂಬೆ ಹುಳಿಯಿಂದ. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ವಿಡಿಯೋ. ನಾನಿದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇವಾಗ ಕಟ್ ಮಾಡ್ತಾ ಇದ್ದೇನೆ, ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ಅಪ್ಪೆ ಹುಳಿಗೆಲ್ಲ ಉಂಟಲ್ಲ, ಈ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಬಿದ್ದರೆ ಒಳ್ಳೆದಾಗ್ತದೆ. ಅಂದರೆ ಕೊತ್ತಂಬರಿ ಸೊಪ್ಪು ಕರಿಬೇವು ಎಷ್ಟು ಹಾಕಿದ್ರೆ ಕೂಡ ಒಳ್ಳೆ ಪರಿಮಳ ಬರ್ತದೆ. ನಾನು ನೋಡಿ ಇಷ್ಟು ಹಾಕ್ತಾ ಇದ್ದೇನೆ. ಒಂದು ದೊಡ್ಡ ಹಸಿಮೆಣಸನ್ನು ತಗೊಂಡಿದ್ದೇನೆ, ಅಡ್ಡಕ್ಕೆ ಕಟ್ ಮಾಡ್ತಾ ಇದ್ದೇನೆ. ಒಗ್ಗರಣೆಗೆ ಹಾಕ್ಲಿಕ್ಕಿರೋದು ನೋಡಿ. ಈ ಥರ ಕಟ್ ಮಾಡೋದ್ರಿಂದ ಅದರ ಖಾರ ಎಲ್ಲ ಬಿಟ್ಕೊಳ್ತದೆ. ಅಪ್ಪೆ ಹುಳಿ ಮಾಡುವ ವಿಧಾನ ಭಾರಿ ಸುಲಭ ಇದೆ. ಫಸ್ಟಿಗೆ ಮಾತ್ರ ನಾವು ಅದಕ್ಕೆ ನೀರನ್ನು ಕಾಯಿಸ್ಕೊಳ್ಬೇಕು. ನಂತರ ಎಲ್ಲಿ ಕೂಡ ನೀರನ್ನು ಕಾಯಿಸ್ಲಿಕ್ಕಿಲ್ಲ. ನಾನಿಲ್ಲಿ 1.5ರಿಂದ 2 ಲೋಟದಷ್ಟು ನೀರು ತಗೊಂಡಿದ್ದೇನೆ. ಅಂದರೆ ಕ್ವಾಂಟಿಟಿ ನೋಡಿಕೊಂಡು ನೀವು ತಗೊಂಡ್ರೆ ಆಯಿತು. ಮನೇಲಿ ತುಂಬ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಈಗ ಸ್ವಲ್ಪ ನೀರನ್ನು ಕಾಯಿಸುವ. ನೀರು ಸ್ವಲ್ಪ ಬಿಸಿ ಆಗಲಿ. ನೀವಂದರೆ ರೆಗ್ಯುಲರ್ ಆಗಿ ಸಾರು ಸಾಂಬಾರೆಲ್ಲ ಅದನ್ನೇ ಮಾಡ್ತಾ ಇರ್ತೀರಿ ನೋಡಿ ಮನೆಯಲ್ಲಿ. ಅದಕ್ಕಿಂತ ಇದು ವಿಭಿನ್ನವಾಗಿದೆ, ಮಾಡಲಿಕ್ಕೆ ತುಂಬಾ ಸಿಂಪಲ್. ಏನಿದು ನೀರಲ್ಲೆಲ್ಲ ಇಟ್ಕೊಂಡು ಮಾಡ್ತಾರೆ ಅಂತೇಳಿ ನೀವು ಅನ್ಕೋಬಹುದು, ಆದರೆ ಬರೀ 5 ನಿಮಿಷದಲ್ಲಿ ಈ ರೆಸಿಪಿಯನ್ನು ಮಾಡಿ ಮುಗಿಸ್ಬೋದು. ಅಂದರೆ ಅನ್ನಕ್ಕೆಲ್ಲ ಭಾರಿ ಸೂಪರ್ ಆಗ್ತದೆ. ಹಾಗೆ ನೀವು ಒಂದು ಲೋಟದಲ್ಲಿ ಉಂಟಲ್ಲ ಹಾಗೆ ಹಾಕೊಂಡು ಕುಡಿಬಹುದು. ಖಾರ ಖಾರ ಆಗಿ ಹುಳಿ ಹುಳಿಯಾಗಿ ತುಂಬ ರುಚಿಯಾಗಿರ್ತದೆ. ನೀವು ಒಂದ್ಸಲ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಬೇಕಂತೇಳಿ ಅನ್ನಿಸ್ತದೆ, ಅಷ್ಟು ರುಚಿಯಾಗಿರ್ತದೆ. ಅಜೀರ್ಣದ ಸಮಸ್ಯೆಯಲ್ಲಿದ್ದವ್ರಿಗೆ ಇದು ಭಾರಿ ಒಳ್ಳೇದಾಗ್ತದೆ. ಮತ್ತೆ ಹುಷಾರಿಲ್ಲದ ಟೈಮಲ್ಲೆಲ್ಲ ಈ ಥರ ಒಂದು ರೆಸಿಪಿ ಮಾಡಿದ್ರೆ ನಮಗೆ ಬಾಯಿ ಎಲ್ಲ ಚಪ್ಪ ಚಪ್ಪ ಇರ್ತದೆ ನೋಡಿ, ಅವಾಗ ಇದು ರುಚಿ ಆಗ್ತದೆ. ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಬಿದ್ದಿರ್ತದೆ ನೋಡಿ, ಅದು ಭಾರಿ ರುಚಿ ಆಗ್ತದೆ ಆ ಟೈಮಿಗೆ. ನೋಡಿ ಇದಾಯಿತು. ಇನ್ನು ಈ ನೀರಿಗೆ ಎಲ್ಲ ಸಾಮಗ್ರಿಗಳನ್ನು ಹಾಕ್ತಾ ಬರುವ. 2 ಲೋಟ ನೀರಿಗೆ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ನ ಲಿಂಬೆ ಹಣ್ಣನ್ನು ತಗೊಂಡಿದ್ದೇನೆ. ಅದನ್ನು ಚೆಂದ ಮಾಡಿ ಹಿಂಡುವ. ಬೀಜ ಎಲ್ಲ ನಂತರ ತಗೊಂಡ್ರೆ ಆಯಿತು. ತುಂಬ ಕ್ವಾಂಟಿಟಿ ಆದರೆ ಸ್ವಲ್ಪ ಲಿಂಬೆ ಹಣ್ಣೆಲ್ಲ ನೋಡಿಕೊಂಡು ತಗೋಬೇಕು. 2 ಲೋಟಕ್ಕೆ 1 ಲಿಂಬೆ ಹಣ್ಣು, ಹಾಗೆಯೇ ಜಾಸ್ತಿ ತಗೊಂಡ್ರೆ ಅದೇ ರೀತಿ ಕ್ವಾಂಟಿಟಿಯಲ್ಲಿ ಹಾಕ್ತಾ ಹೋಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಚಿಟಿಕೆ ಇಂಗನ್ನು ಈ ಥರ ನೀರಲ್ಲಿ ಕಲಸಿಟ್ಟಿದ್ದೆ, ಅದನ್ನು ಸೇರಿಸುವ. ಹಿಂಗೆ ಹಾಕಿದರೆ ಒಂಥರ ರುಚಿನೇ ಬೇರೆ ಆಗ್ತದೆ. ಅಂದರೆ ಅದು ಪರಿಮಳ ನೋಡಿ, ಹಿಂಗು ಚೆಂದ ಮಿಕ್ಸ್ ಮಾಡುವ. ಇನ್ನಿದಕ್ಕೆ ಸಿಂಪಲ್ ಆದ ಒಗ್ಗರಣೆ ರೆಡಿ ಮಾಡುವ. ಅಲ್ಲಿಗೆ ನಮ್ಮ ಅಪ್ಪೆ ಹುಳಿ ರೆಡಿ ಆಗ್ತದೆ. 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ಳುವ. ಒಗ್ಗರಣೆಯನ್ನು ತೆಂಗಿನ ಎಣ್ಣೆ ಹಾಕಿ ಮಾಡೋದ್ರಿಂದಲೇ ಪರಿಮಳ. ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಂಡೆ. ಹಾಗೆಯೇ ಹಸಿಮೆಣಸನ್ನು ಇವಾಗಲೇ ಹಾಕೋತೇನೆ, ಸ್ವಲ್ಪ ಫ್ರೈ ಆಗಲಿ. ಸಾಸಿವೆ ಸ್ವಲ್ಪ ಚಿಟಪಟ ಸಿಡಿದರೆ ಸಾಕು. ಯಬ್ಬ, ಖಾರದ ಘಾಟೆಲ್ಲ ಬಿಡ್ತಾ ಉಂಟು. 4 ಕರಿಬೇವನ್ನು ಹಾಕೊಂಡೆ, ದೊಡ್ಡ ದೊಡ್ಡ ಕರಿಬೇವು. ಒಗ್ಗರಣೆ ರೆಡಿ ಆಯಿತು. ಅಪ್ಪೆ ಹುಳಿಗೆ ಹಾಕಿ ಆಯಿತು ನೋಡಿ. 1 ರೌಂಡ್ ಚೆಂದ ಮಿಕ್ಸ್ ಮಾಡುವ. ನೋಡಿ ಹುಳಿಗೆ ಲಿಂಬೆ ಹುಳಿ ಹಾಗೆಯೇ ಖಾರಕ್ಕೆ ಮೆಣಸು ಹಾಕಿ ಆಯಿತು. ಹಿಂಗಿದೆಲ್ಲ ಪರಿಮಳ ಸೇರಿ ಅಪ್ಪೆ ಹುಳಿದು ರುಚಿ ಭಯಂಕರ ಆಗ್ತದೆ. ಇನ್ನಿದಕ್ಕೆ ಫೈನಲ್ ಆಗಿ ಒಂದು ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಹಾಕಿ ಬಿಡುವ. ಈ ಅನ್ನಕ್ಕೆಲ್ಲ ಹಾಕ್ಕೊಂಡು ಇದನ್ನು ಸೇವಿಸಬೇಕು. ವಾಹ್, ಭಾರಿ ರುಚಿ. ಹಾಗೆ ಕುಡಿಬೋದು ಒಂದು ಲೋಟದಲ್ಲಿ ಹಾಕ್ಕೊಂಡು. ಭಾರಿ ಸಿಂಪಲ್ ಆದ ರೆಸಿಪಿ ನೋಡಿ. 5ರಿಂದ 10 ನಿಮಿಷದೊಳಗೆ ಮಾಡಿ ಮುಗಿಸ್ಬೋದು. ನೋಡಿ, ನಿಮಗೆ ಅಪ್ಪೆ ಹುಳಿಯನ್ನು ನೋಡುವಾಗ ಏನು ತುಂಬ ಸಿಂಪಲ್ ಆಗಿದೆ ಅಂತ ಹೇಳಿ ಅನ್ಕೋಬಹುದು ನೀವು, ಆದರೆ ರುಚಿಯಲ್ಲಂತೂ ಭಾರಿ ಸೂಪರ್ ಆಗಿರ್ತದೆ ಆಯ್ತಾ. ನೀವೊಂದ್ಸಲ ಮನೆಯಲ್ಲಿ ಮಾಡಿ ನೋಡಿ, ಹೇಗೆ ಆಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ. ಒಂದು 5ರಿಂದ 10 ನಿಮಿಷಕ್ಕೆ ಮಾಡಿ ಮುಗಿಸ್ಬೋದು. ಆದರೆ ಈ ಹೆಲ್ತಿಗಂತೂ ಭಾರಿ ಒಳ್ಳೆಯದು. ಈ ಥರ ನೀವೊಂದು ಮಾಡಿ ಕುಡಿದ್ರೆ, ಅಂದರೆ ಅಜೀರ್ಣದ ಸಮಸ್ಯೆ, ಬಾಯಿಯೆಲ್ಲ ರುಚಿ ಇಲ್ಲದ ಟೈಮಲ್ಲೆಲ್ಲ ಈ ಥರ ಮಾಡಿ ಕುಡಿಬೋದು. ಹಾಗೆ ನನ್ನ ಜೊತೆ ಕೂಡ ಸೇರಿಸ್ಕೊಂಡು ಸೇವಿಸ್ಬೋದು. ಯಾರಾದರೂ ನಮ್ಮ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಾನು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.